ಹುಟ್ಟಿದಪ್ಪ ಅಂದ್ರೆ ಅವ ಹೈಯರ್ ಎಜುಕೇಷನ್ ಅವಾಗ ಫ್ರೀಯಾಗಿ ಕೊಡಲೇಬೇಕು, ಬೇರೆ ಹಾದಿಲ್ಲ. ಅವರೇ ಈ ದೇಶ ಸಂಪತ್ತು, ನಾವು ನಾಗರಿಕ ಈ ದೇಶ ಸಂಪತ್ತು. ಮತ್ತು ನಾವು ಅದನ್ನು ಸರಿಯಾದ ಥರ ಮಾಡಲಿಲ್ಲ. ಅಲ್ಲೆಲ್ಲ ಪಾಪ ಏನು ಬಿಸಿ ಊಟ ಕೊಡ್ತೀರಿ, ಎಸ್ ಎಲ್ ತನ ಹಂಗೆ ಮಾಡ್ತೀವಿ ಎಲ್ಲ ಹೇಳ್ಕೊಡ್ತೀವಿ, ಬೊಗಳೇ ಬಿಡೋದು ಎಲ್ಲ. ಎಸ್ ಎಲ್ ಸಿ ಆದ ನಂತರ SSLC ಮುಗಿದ್ರೊಳಗೆ ನಿಮ್ಗೆ ಅಕ್ಷರಜ್ಞಾನ ಬಂದಿರ್ತದೆ ವಿನಃ ಪ್ರಜ್ಞೆ ಬಂದಿರೋದಲ್ಲ, ತಿಳುವಳಿಕೆ ಬಂದಿರೋದಲ್ಲ. ಇದು ಸರಿ ಅವ್ರು ತಪ್ಪು ಯಾವುದು, ಈ ಮಿನಿಸ್ಟರ್ ತಪ್ಪು ಮಾಡ್ತಾ ಇದ್ದಾನೆ, ಸರಿ ಮಾಡ್ತಾ ಇದ್ದಾನೆ, ಅಥವಾ ಈ ಅಧಿಕಾರಿ ಸರಿ ಅದಲ್ಲ ತಪ್ಪು, ನಿಮಗೆ ತಪ್ಪಿದ್ದು ಏನು ಮಾಡಬೇಕು? ನಮ್ಮ ಸಂವಿಧಾನ ಸಹಿತ ಎಷ್ಟೋ ಮಂದಿಗೆ ನಾಲೆಜ್ ಇಲ್ಲ. ಸಂವಿಧಾನ ನಮ್ಗೆ ಏನು ಕೊಟ್ಟದ, ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ? ನಾಲೆಜ್ ಇಲ್ಲ. ಎಲ್ಲನೂ ಅಧಿಕಾರಶಾಹಿ ಹೇಳಿದಂಗೆ ಕಳ್ಕೊಂಡು ಹೋಗುವಂಥದ್ದು. ಅಧಿಕಾರಶಾಹಿಗಳು ರಾಜಕಾರಣಕ್ಕೆ ಕೈಯಾಗಿದ್ದಾರೋ, ರಾಜಕಾರಣಿಗಳು ಅಧಿಕಾರಶಾಹಿಗಾಗಿದ್ದಾರೋ. ಯಾಕಂದರೆ ಅಧಿಕಾರಶಾಹಿಗಳು ಬುದ್ಧಿವಂತರವರು. ಇವತ್ತು IAS ಆಫೀಸರ್ಸ್ ಇರಲಿ, KAS ಇರಲಿ, KPS ಇರಲಿ, ಇವರೆಲ್ಲರೂ ಎಂಥವ್ರಪ್ಪ ಅಂದ್ರೆ ಅತ್ಯಂತ ಬುದ್ಧಿವಂತ ಜನ. ಇವರು ತಮಗೆ ಬೇಕು ಹಂಗೆ ವಾದ ಮಾಡೋದು ಜನ, ನಮ್ಮದು ಸತ್ಯ ಹೇಳುವಂಥ ಜನ. ಇವರು ಆದ್ರೆ ರಾಜಕಾರಣಿಗಳು ನಮ್ಗೇನು ಮಾಡಿದ್ರೆ 5 ವರ್ಷ ಬಂದು ಹೋಗೋರ, ಬಂದಿದ್ರೆ ಎಷ್ಟು ಹೊರಗುಂತಿಂದ ಹೋದ್ರೆ ಸಾಕು ಅನ್ನೋಂಥ ನಾವು ನಮ್ಮ ರಾಜಕಾರಣಿಗಳು. ಇವರಿಬ್ಬರ ಸಮ್ಮಿಶ್ರದಿಂದಾಗಿ ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗೋದು. ಇವತ್ತು ನಿಸರ್ಗ ಹಾಳಾಗಿ ಹೊಂಡದ, ಹೂವಿನ ಕಡೆಗೆ ಹೊಳೆ ಸ್ವಲ್ಪ ತನಕ ಹರಿದು ಹೋಗ್ತಿರ್ತದೆ. ಅದನ್ನ ಇನ್ನಷ್ಟು ಇಂಪು ಮಾಡಿ ಆ ಹೊಳೆ ಅಲ್ಲೇ ಹರಿದು ಹೋಗೋದು ಮಾಡಬೇಕಲ್ಲ, ಅದೂ ಇಲ್ಲ. ಹೀಗಾಗಿ ಪ್ರತಿ ವರ್ಷವೂ ಈ ನೆರೆ ಹಾವಳಿಯಿಂದಾಗಿ ಉತ್ತರ ಆಗಿರ್ಬೋದು, ದಕ್ಷಿಣ ಇರ್ಬೋದು, ಎಲ್ಲ ಕಡೆ ಪರಿಸ್ಥಿತಿ ಇದೆ. ಇವತ್ತು ಕೃಷ್ಣ ದೊಡ್ಡ ನದಿ ಅದ, ಅದ್ರ ಹೊಡೆತ ಇಲ್ಲಿ ನಮಗೂ ಆಗ್ತದೆ, ತೆಲಂಗಾಣಕ್ಕೂ ಆಗ್ತದೆ, ಆಂಧ್ರ ಪ್ರದೇಶಕ್ಕೂ ಆಗ್ತದೆ ರೀ. ಅಲ್ಲೂ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾವೆ. ಯಾಕಂದ್ರೆ ನಾವು ಯಾರೂ ಪ್ಲ್ಯಾನ್ ಅಡಿಲ್ಲ, ಆ ನದಿ ಹಾವಳಿ ಮಾಡ್ತದೆ, ನಾವೇನು ಮಾಡಬೇಕಪ್ಪ ಅಂದ್ರೆ ಇನ್ನಷ್ಟು ನದಿಯ ಒಂದೇನು ಬೆಲ್ಟ್ ಇನ್ನಷ್ಟು ತಗ್ಗು ಮಾಡಿ ನೀರು ಅಲ್ಲೇ ಹರಿದು ಹೋಗೋಂಗೆ ಮಾಡ್ಬೇಕಲ್ಲ. ಯಾವ ಪ್ರಮಾಣದಲ್ಲಿ ಬರ್ತದೆ ಇವತ್ತು ನೋಡಿರಿ, ಇಂಗ್ಲೆಂಡ್ದೊಳಗೆ ಥೇಮ್ಸ್ ನದಿ ಮಳೆ ಜೋರ್ದಾರ್ ಬಂದಾಗೂ ಅಷ್ಟೇ ಇರ್ತದೆ, ಕಡಿಮೆ ಇದ್ದಾಗ ನೀರು ಅಷ್ಟೇ ಇರ್ತದೆ. ಅಷ್ಟು ವ್ಯವಸ್ಥೆ ಮಾಡಿಕೊಡಿದ್ದಾರೆ ಅವರು. ಥೇಮ್ಸನ್ನ ಅಭ್ಯಾಸ ಮಾಡಿರಿ, ಅಭ್ಯಾಸ ಮಾಡ್ತೀರಿ ಇಲ್ಲ ಅಂತಲ್ಲ. ನೀವೆಲ್ಲರೂ ನಾಲೆಜಬಲ್ ಇದ್ದೀರಿ, ಬುದ್ಧಿವಂತರಿದ್ದೀರಿ. ಆದರೆ ಬುದ್ಧಿವಂತರು ಅದನ್ನು ಯಾವ ರೀತಿಯಾಗಿ ತಮ್ಮ ಬುದ್ಧಿವಂತಿಕೆಯನ್ನು ಸ್ವಾರ್ಥ ತ್ಯಾಗದಿಂದ